ಆಯೋಗ ಬಂದು ನಮ್ಮ ಮೇಲೆ ದಾಳಿ ಮಾಡಿರುವಂತದ್ದು, ಸತತ ನನ್ನ ಕಾರಲ್ಲಿ ಏನೇನ್ ನಡೆಯುತ್ತೆ ನನ್ನ ಟ್ರ್ಯಾಪ್ ಮಾಡುವಂಥದ್ದು, ನನ್ನ ಕಾರ್ಗೆ ಟ್ರ್ಯಾಕರ್ ಹಾಕುವಂಥದ್ದು, ಈ ತರ ಎಲ್ಲ ಮಾಡ್ತಾನೆ ಇದ್ದಾನೆ. ಆದ್ರೂ ನಾವ್ ಏನ್ ಮಾಡಿದ್ವಿ, ಕೆಲಸ ಇರೋ ಕಾರಣಕ್ಕೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿದ್ರಿ. ಕ್ಯಾಬ್ ಬುಕ್ ಮಾಡ್ಕೊಂಡು ನಾವು ದಯಾನಂದ ಸಾಗರ್ ಕಾಲೇಜ್ ಹತ್ರ ಸಿಗ್ನಲ್ ಕ್ರಾಸ್ ಮಾಡೋ ಟೈಮಲ್ಲಿ ಬೈಕಲ್ಲಿ ಈ V2 ಸೂರ್ಯ ಮತ್ತೆ ವಿಶಾಲ್ ಅಂತ ಹೇಳಿ ಇಬ್ರು ಹುಡುಗರು ಬರ್ತಾರೆ. ಬಂದಿದ್ದೆ ಕ್ಯಾಮ್ರಾ ಇಟ್ಕೊಂಡು ನಮ್ಮನ್ನ ವಿಡಿಯೋ ಮಾಡೋಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವ್ ಅದನ್ನ ಎಸ್ಕೇಪ್ ಆಗೋದಕ್ಕೆ ಅಲ್ಲಿಂದ ಸುಮ್ನೆ ಮುಂದಕ್ಕೆ ಹೋಗಕ್ ಟ್ರೈ ಮಾಡ್ತೀರಿ. ಆದ್ರೂ ಅದ ಯಾರಬ್ ನಗರ್ಗೆ ಹೋಗುವಂತ ರಸ್ತೆ ಮಾರ್ಗದಲ್ಲಿ ಬಂದು ಏಕಾಏಕಿ ನಾವು ಹೋಗ್ತಾ ಇದ್ದಂತ ಕ್ಯಾಬ್ ಮೇಲೆ ಕಲ್ಲೆಸೆಯುವಂತ ಕೆಲಸ ಮಾಡ್ತಾನೆ. ಕಲ್ಲೆಸೆದ ತಕ್ಷಣ ನಮ್ಮಿಬ್ಬರು ತಲೆಗೆ ಬೀಳ್ತಾ ಇತ್ತು. ನಾವ್ ಹಿಂಗ್ ತಲೆ ಬಗ್ಸ್ಕೊಂಡ್ರಿ, ಮಂಜಣ್ಣ ತಲೆಗೆ ಬಿತ್ತು ಅದು ಕಲ್ಲು. ಕೊನೆಗೆ ಮಂಜಣ್ಣನ ಈಚೆ ಹೇಳ್ಕೊಂಡು ಮಂಜಣ್ಣ ನೋಡಿಯೋದು, ನಮ್ಮಿಬ್ಬರನ್ನ ಎಳೆಯುವಂತ ಪ್ರಯತ್ನ ಮಾಡ್ತಾನೆ. ಬಟ್ ಪಬ್ಲಿಕ್ ಅಂತ ಇದೆಲ್ಲ, ನಿಜವಾಗ್ಲೂ ಪಬ್ಲಿಕ್ ಇವತ್ತು ನಮ್ಮನ್ನ ರಕ್ಷಣೆ ಮಾಡ್ತು. ಇಡೀ ಪಬ್ಲಿಕ್ ಸೇರಿ ಅವ್ನ ಇವತ್ತು ತಳಿಸುವಂತ ಕೆಲಸ ಮಾಡಿದೆ. ಕರ್ಮ ಅನ್ನೋದು ಯಾರನ್ನೂ ಬಿಡೋದಿಲ್ಲ. ನಮ್ಮ ಮೈ ತುಂಬಾ ಸೀರೆ ಉಟ್ಕೊಂಡಿದ್ರು ನಮ್ಮನ್ನ ಕೆಟ್ಟ ಕೆಟ್ಟ ಪಟ್ಟಾಗ್ಲು ಕೊಟ್ಟು ನಿಂದಿಸುವಂತ ಕೆಲಸ ಮಾಡ್ತಾರೆ. ಎಲ್ಲಾರ ಮೇಲೇನು ವೈಯಕ್ತಿಕ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಸರ್. ಬಟ್ ಅದನ್ನ ತಗೊಂಡ್ಬಂದು ಪಬ್ಲಿಕ್ ಅಲ್ಲಿ ನಮ್ಮ ಮೇಲೆ ಏಕಾಏಕಿ ಮಾರಣಾಂತಿಕ ಹಲ್ಲೆ ಮಾಡಿದ್ದು, ಮಗು ಇರೋದು ನೋಡ್ದಿರಾ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮ್ಮ ಬಟ್ಟೆನ ರಸ್ತೆಯಲ್ಲಿ ಹಿಡಿದು ಮಾನಭಂಗ ಮಾಡಿರುವಂತದ್ದು, ಲೈಂಗಿಕ ದೌರ್ಜನ್ಯ ಮಾಡಿರುವಂತದ್ದು ನೋಡಿ ಇಡೀ ಪಬ್ಲಿಕ್ ತಳಿಸಿರುವಂತ ಕೆಲಸ ಆಗಿದೆ. ಅದು ಬಿಟ್ಟು ಕೆಲವರು ಹೇಳ್ತಾರಲ್ಲ, ಒಬ್ಬ ಪುರುಷನ ಕಾನೂನ ಕೈ ತಗೊಳ್ಳುವಂತ ರೈಟ್ಸ್ ಕೊಟ್ಟವ್ರು ಯಾರು ಅಂತ. ನಾವ್ ಯಾರು ಕಾನೂನ ಕೈಗೆ ರೈಟ್ಸ್ ತಗೊಂಡಿಲ್ಲ. ಪಬ್ಲಿಕ್ ನೋಡಿ ಅಲ್ಲಿ ನಡೆದಿರುವಂತ ಘಟನೆ ಸಾಕ್ಷಿ ಸಮೇತ CCTV ಕ್ಯಾಮ್ರಾಸ್ ಇದಾವೆ, ಸಿಗುತ್ತೆ. ಪಬ್ಲಿಕ್ ನೋಡಿ ನಮ್ಮನ್ನ ರಕ್ಷಣೆ ಮಾಡಿದೆ. ನಮ್ಮ ಮಾನ ಪ್ರಾಣನ ಉಳಿಸ್ಕೊಳ್ಳುವಂತ ಕೆಲಸ ನಾವು ಮಾಡ್ಕೊಂಡಿದ್ದೀರಿ ಸರ್. ಮೇಡಮ್, ಇಷ್ಟು ದಿನ ಆದ್ಮೇಲೆ ಸುಮಾರು ಜನ ಒಂದು ನಡೀತಾ ಇದ್ರು, ಇಷ್ಟು ದಿನ ಆದ್ಮೇಲೆ ತುಂಬಾ ಕೊನೆ ಹಂತ ಸರ್. ಇದು ಕೊನೆ ಹಂತ ಅನ್ನೋದಕ್ಕಿಂತ ಕಾನೂನು ಭಯ ಇಲ್ಲ. ಒಂದು ಜೈಲ್ಗೆ ಹೋಗ್ತಾನೆ, ಬೇಲ್ ತಗೊಂಡ್ ಬರ್ತಾನೆ, ಮತ್ತೆ ಬೇಲ್ ತಗೊಂಡ್ ಬರ್ತಾನೆ. ಇದು ಹಂತ ಅನ್ನೋದಿಲ್ಲ. ಯಾವ ಸ್ಟೇಷನ್ ಅಲ್ಲಿ ಅವನ ಮೇಲೆ ನಾನು FIR ಮಾಡಿಸ್ತೀನಿ, ಆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕಟ್ಟುವಂಥದ್ದು, ಆ DCPಗೆ ಕಟ್ಟುವಂಥದ್ದು, ಈ ತರ ಮಾಡ್ತಾನೆ ಇದ್ದಾರೆ. ಬಟ್ ಪೊಲೀಸ್ ಅವರು ಏನ್ ಅವ್ರ ಕಾನೂನು ಚೌಕಟ್ಟಲ್ಲಿ ಆಕ್ಷನ್ ತಗೊಳ್ಬಹುದು ಅಷ್ಟೇ ಮಾತ್ರ ಅವ್ರು ಮಾಡಕ್ ಸಾಧ್ಯ. ಬಟ್ ಇವ್ನು ಅತಿ ಮೀರಿ ಹೋಗ್ತಾ ಇದ್ದಾನೆ. ಕರ್ಮ ಅನ್ನೋದು ಯಾರನ್ನೂ ಬಿಡಿಲ್ಲ. ಇವತ್ತು ಪಬ್ಲಿಕ್ ತಳಿಸಿದೆ. ಅವ್ನು ಇಲ್ಲಿಂದ ನಮ್ಮ ಕರ್ನಾಟಕ ಬಿಟ್ಟು ದಯವಿಟ್ಟು, ನನಗೂ ಗೊತ್ತಿಲ್ದಿರೋನ ತಪ್ಪು ಮಾಡಿ ವೈಯಕ್ತಿಕದಲ್ಲಿ ನಾವ್ ಎಲ್ಲಾನು ಏನ್ ಬೇಕು ಏನ್ ಬೇಡ ಅಂತ ಸೆಲೆಕ್ಟ್ ಮಾಡೋರು, ಎಲ್ಲೋ ಒಂದ್ ಕಡೆ ನನ್ನ ಜೀವನದಲ್ಲಿ ಇಂಥ ಒಂದು ಕೆಟ್ಟ ಹುಳನ ನನ್ನ ಮನೆಗೆ ನನ್ನ ಜೀವನಕ್ಕೆ ಬಿಟ್ಕೊಂಡಿದ್ದು ದೊಡ್ಡ ತಪ್ಪು. ಇವತ್ತೆಲ್ಲೋ ನನ್ನ ಪ್ರಾಣ ಪಾಪ ನನ್ನ ಜೊತೆ ಬಂದು ಇವ್ರೇನೋ ಕೆಲ್ಸದ ಮೇಲೆ ಬಂದಿದ್ರು ಸರ್. ಆ ಟೈಮಲ್ಲಿ ನಾನು ಅದೇ ಜಾಗದಲ್ಲಿ ಇದ್ದಾಗ ಮೀಟ್ ಮಾಡಿ ಒಂದು ಪ್ರಮೋಷನ್ ಇತ್ತು, ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾಗ ನಾವು ಹಂಗೆ ಹೋಗೋಣ ಅಂತೇಳಿ ಒಂದು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋದ್ರಿ. ಬಟ್ ಏಕಾಏಕಿ ಪುಟ್ಟು ಮಗುನು ನೋಡಿದ್ರೆ ಹಲ್ಲೆ ಮಾಡೋದ್ನಲ್ಲ, ಅದಕ್ಕೆ ಹೇಳೋದು ಕರ್ಮ ಅನ್ನೋದು ಕಾನೂನು ಇದೆ, FIR ಆಗಿದೆ, ಇವತ್ತು ದಾಖಲಾಗಿದೆ. ಸೊ ದಯವಿಟ್ಟು ಯಾವ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಯಾರ ಮೇಲೇನು ದೌರ್ಜನ್ಯ ಮಾಡೋದು ಇಲ್ಲ, ಅವ್ರ ಮೇಲೆ ತೇಜೋವಧೆ ಮಾಡುವಂತ ಉದ್ದೇಶ ನಮಗಂತೂ ಇಲ್ಲ. ನೀವು ಅಷ್ಟೇ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಿ, ರೆಸ್ಪೆಕ್ಟ್ ಕೊಡಿ. ಕೆಟ್ಟ ಕೆಟ್ಟ ಪದಗಳು ಏನ್ ನಿಂದನೆ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾ ಫೇಸ್ಬುಕ್ ಅಲ್ಲಿ ಮಾತ್ರ ನಮ್ಮನ್ನ ನೋಡಿರ್ತೀರಾ. ನಮ್ಮ ಬಗ್ಗೆ ತಿಳ್ಕೊಬೇಕಂದ್ರೆ ದಯವಿಟ್ಟು ಮುಂದೆ ಬಂದು ತಿಳ್ಕೊಳ್ಳಿ ಸರ್. ಕೆಟ್ಟ ಕೆಟ್ಟ ಕಮೆಂಟ್ಸ್ ಹಾಕಿ ದಯವಿಟ್ಟು ತೇಜೋವಧೆ ಮಾಡಕ್ ಹೋಗ್ಬೇಡಿ. ಘಟನೆ ನಡೆದಿದ್ದಿಷ್ಟೇ. ನಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದು ನಮ್ಮನ್ನ ಹಲ್ಲೆ ಮಾಡಕ್ಕೆ, ಕೊಲೆ ಮಾಡಕ್ ಬಂದಂತವನು ಅವನೇ ಪಬ್ಲಿಕ್ ಪಾಲಾಗಿದೆ. ನಿಂತಿಗೂ ಏಟ್ ಆಗಿದೆ, ಮೇಡಮ್ಗೂ ಏಟ್ ಆಗಿದೆ, ನನ್ನ ಮಗನಿಗೂ ಆ್ಯಕ್ಚುಲಿ ಸ್ವಲ್ಪ ಇದಾಗಿದೆ. ನನ್ನ ಮಗನ ಮನೆಗೆ ಕಳಿಸ್ತೀನಿ, ನಾನು ನನಗೆ ಕ್ಯಾಬ್ ಕಳಿಸ್ಬೇಕು, ನನ್ನ ಮನೆಗೆ ಕಳಿಸಿದ್ದೀನಿ. ಆ ಥರ ಎಲ್ಲ ಮಾಡಬಾರ್ದು. ನಾವು ಫ್ಯಾಮಿಲಿ ಮನೆ ಇರೋದು ಈ ಥರ ಮಾಡಬಾರ್ದು. ನಾವು ವಿಷಯ ಮಾಡಲೇಬಾರ್ದು. ಅವ್ನು ಏನಕ್ಕೆ ಮಾಡಬೇಕು ನಮ್ಮ ಮೇಲೆ? ನಾವು ಏನೋ ಮಾಡಿದ್ದೀರ ಅವನಿಗೆ ಏನಿಲ್ಲ. ನಮ್ಮನ್ನು ಫಾಲೋ ಮಾಡ್ಕೊಂಡು ಯಾಕೆ ಮಾಡ್ದ ಹೇಳಿ? ಯಾರಪ್ಪ ನಗರ ಕರೆಕ್ಟಾಗಿ ಆ ಫ್ಲೇವರಿಂದ ಸ್ವಲ್ಪ ಮುಂದೆ CCTV ಎಲ್ಲ ಇದೆ. ಫಸ್ಟ್ CCTV ಎಲ್ಲ ತೊಗೊಂಡು ಮಾಡಿ, ತಗೊಂಡು ಆಮೇಲೆ ಕಾನೂನು ಪ್ರಕಾರ ಏನಿದೆ ಅವ್ನು ಶಿಕ್ಷೆ ಆಗಲಿ ಸರ್. ಅವ್ನು ಶಿಕ್ಷೆ ಆಗಲೇಬೇಕು. ನಾನು ಸತ್ತೋಗ್ಬಿಟ್ಟಿದ್ದೀನಿ. ನನ್ನ ಹೆಂಡತಿ ಮಕ್ಕಳಿಗೆ ಯಾರು ಹೊಣೆ? ನಾನು ಹಿಡ್ಕೊಂಡು ಹೊಡೆದಿದ್ದಾನೆ, ಎಳೆದಿದ್ದಾನೆ, ಎಲ್ಲ ಫುಲ್ ಕ್ಯಾಮ್ರಾನೇ ಇದೆ. ಕ್ಯಾಮ್ರಾದಲ್ಲಿ ಚೆಕ್ ಮಾಡಿ ಸರ್. ಚೆಕ್ ಮಾಡಿಬಿಟ್ಟು ಅವ್ನು ಕಾನೂನು ಪ್ರಕಾರ ಏನು ಶಿಕ್ಷೆ ಆಗುತ್ತೋ ಅದೇ ಆಗುತ್ತೆ. ನನ್ನ ಹೆಂಡತಿ ನನ್ನ ಮಕ್ಕಳೆಲ್ಲ ಇದ್ದಾರೆ. ನಾನು ಏನು ಮಾಡಲಿ ಹೇಳಿ? ನಾನು ಸತ್ತೋಗಿದ್ರೆ ಯಾರು ಕಾರಣ? ನನ್ನ ಹೆಂಡತಿ ಮಕ್ಕಳನ್ನ ಯಾರು ಸಾಕ್ತಾಯಿದ್ರು? ನನ್ನದೇ ಬಂದಿರೋದು. ನನ್ನ ಮಗ ಚಿಕ್ಕ ಮಗು ಇದ್ದ, 5 ವರ್ಷದ ಮಗು. ನಾನು ಹಿಂದೆಗಡೆನೇ ಹೊಡೆದಿದ್ದಾನೆ. ಅದು ನನ್ನ ತಲೆಗೆ ಹೊಡೆದಿದ್ದಾನೆ. ಕೈ ಎತ್ತಕ್ಕಾಯ್ತಲ್ಲ ಸರ್ ಇವಾಗನು, ಕೈ ತೆಗೆದು ನನ್ನ ಕೈ ಕೂಡ ಎತ್ತಕ್ಕಾಯ್ತಲ್ಲ ಇವಾಗನು. ಹಾಸ್ಪಿಟ್ಲಿಗೆ ಹೋಗಬೇಕು, ಆಯಿತು ಕೊಟ್ಟು ಹೋಗೋಣ. ಓಕೆ ಇಲ್ಲ ಮೇಡಮ್, ಎಲ್ಲ ಏಟಾಗಿದೆ, ಎಲ್ಲ ಏಟಾಗಿದೆ. ನಮ್ಮ ಮಿಸ್ಸಸ್ಗೆ ನಮ್ಮದು ಶೂಟ್ ಇತ್ತು ಸರ್. ನಾವು ಮುಗಿಸ್ಕೊಂಡು ಮೇಡಮನ್ನು ಮೀಟ್ ಮಾಡ್ಕೊಂಡು ಹಂಗೆ ನಾವು ಜೊತೆಲಿ ಹೋಗ್ತಾ ಇರಬೇಕಾದ್ರೆ ಫಾಲೋ ಮಾಡ್ಕೊಂಡು ಬಂದರು. ಫಾಲೋ ಮಾಡ್ಕೊಂಡು ನಮ್ಗೆ ಯಾಕೆ ಅವನ ಸುದ್ದಿ ನಮಗೆ ಬೇಕಾಗಿಲ್ಲ ಸರ್. ಫಸ್ಟ್ ಆಫ್ ಆಲ್ ನಮಗೆ ಅವ್ನು ಯಾರು ಅಂತಲೇ ನಮಗೆ ಗೊತ್ತಿಲ್ಲ. V2 ಸೂರ್ಯ ಯಾರು ಅಂತಲೇ ನಮಗೆ ಗೊತ್ತಿಲ್ಲ. ಅವನಿಗೂ ನಮಗೆ ಸಂಬಂಧನೇ ಇಲ್ಲ. ಅವ್ನು ಯಾರು, ಅವ್ನು ಏನಾದರೂ ಮಾಡ್ಕೊಳ್ಳಿ, ಅದು ಅವ್ನ ಲೈಫ್, ಅವ್ನ ಇಷ್ಟ. ಅವನಿಗೂ ನಮಗೆ ಸಂಬಂಧ ಇಲ್ಲ.
ಚಿಕ್ಕ ಮಗುನ ಕರ್ಕೊಂಡು ಹೋಗಿದ್ದೆ ನಾನು ಎಲ್ಲೋದ್ರೂ ನನ್ನ ಚಿಕ್ಕ ಮಗು ನಾನು ಕರ್ಕೊಂಡು ಹೋಗ್ತೀನಿ, ಯಾಕಂದ್ರೆ ಮನೇಲಿ ನೋಡ್ಕೊಳ್ಳೋರು ಯಾರು ಇಲ್ಲ ಅಂತ ಅಂದ್ಬಿಟ್ಟು ನನ್ನ ಚಿಕ್ಕ ಮಗು ನಾನು ಕರ್ಕೊಂಡು ಹೋಗ್ತೀನಿ. ಹಂಗಾಗಿ ಮಗು ಹಿಂದೆಗಡೆ ಕುಂಡ್ರಿಸ್ಕೊಂಡಿದ್ದೆ. ಮಲಗಿದ ಮಗು ಆ ಸೌಂಡ್ ಏನೋ ಅಂತಂದ್ಬಿಟ್ಟು ಎದ್ದುಬಿಟ್ಟು ಜಸ್ಟ್ ಮಿಸ್ ಸರ್, ಅವ್ನು ಹಾಕಿರೋ ಕಲ್ಲು ನನ್ನ ಮಗು ತಲೆಗೆ ಹೊಡೆಯೋದಿಲ್ಲ, ಜಸ್ಟ್ ಮಿಸ್. ಕಲ್ಲು ಹೊಡೆದಿದ್ದಾದ್ಮೇಲೆ ಏನಪ್ಪ ಹಿಂಗೆ ಸೌಂಡ್ ಬರ್ತಾ ಇದೆ ತಿರುಗಿ ನೋಡೋ ಅಷ್ಟೊತ್ತಿಗೆ ಅವನ್ನೆಲ್ಲ ವಿಡಿಯೋಗಳು ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಬರ್ತಾ ಇದ್ದ. ಆಮೇಲೆ ನಮ್ಮ ಮನೆಯವ್ರಿಗೆ ಯಾವಾಗ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಇಳ್ದೋದು. ನನ್ನ ಗಂಡನ ನೀನು ಯಾಕೆ ಹೊಡಿತಾ ಇದೆಯಾ, ನಿಮಗೂ ನಮ್ಗೇನು ಸಂಬಂಧ ಇಲ್ಲ ಅಂದಮೇಲೆ ನನ್ನ ಗಂಡನ ಕಲ್ಲು ತಲೆಗೆ ಹೊಡಿತಾ ಇದ್ದೀನಿ, ನನ್ನ ಗಂಡನ ಹೊಡೆಯೋ ಅವಶ್ಯಕತೆ ನಿಂಗಿಲ್ಲ, ನೀನು ಯಾರು ಅಷ್ಟಕ್ಕೂ ಅಂತ ನಾನು ಹೋದೆ. ಆಮೇಲೆ ಹಂಗಂಗೆ ಪಬ್ಲಿಕ್ ಎಲ್ಲ ಸೇರಿಕೊಂಡ್ರು ಸರ್, ಸ್ವಲ್ಪ ಮುಂದಕ್ಕೆ ಹೋದ್ವಿ, ಹಂಗೆ ಪಬ್ಲಿಕ್ ಎಲ್ಲ ಸೇರಿಕೊಂಡು ಪಬ್ಲಿಕ್ ಅವರೆಲ್ಲನೂ ಎಲ್ಲ ಆಲ್ಮೋಸ್ಟ್ ತುಂಬ ಸಪೋರ್ಟ್ ಮಾಡಿದ್ರು ಸರ್. ನಮಗೆ ಪಬ್ಲಿಕ್ಕು ತುಂಬ ಸಪೋರ್ಟ್ ಮಾಡಿದ್ರು. ಅವನಿಗೆ ಸರ್ ನಮ್ಮ ಮೇಲೆ ದ್ವೇಷ ಏನಿದೆಯೋ ಗೊತ್ತಿಲ್ಲ. ನನ್ನ ಗಂಡ ನೋಡಿದ್ರೆ ನೋಡಿ, ಯಾರೇ ಆಗಲಿ ನಾನು ಸುಮ್ಮನೆ ಬಿಡಲ್ಲ. ನನ್ನ ಗಂಡನ ಮೇಲೆ ಒಂದು ನನ್ನ ಗಂಡನ ಒಂದು ಮೈ ಮೇಲೆ ಒಂದೇಟು ಬೀಳಬಾರ್ದು. ಅದು ಯಾರೇ ಆದ್ರೂ ಸರಿ ಸರ್, ಕಾನೂನು ರೀತಿಯಲ್ಲಿ ಏನಾಗಬೇಕೋ ಅದಾಗಲಿ. ಅವನಿಗೆ ಏನಂದ್ರೆ ಹೇಳ್ತೀನಿ ಕೇಳಿ, ಇಲ್ಲಿ ಲೀಲಾ ಮಂಜು ಅನ್ನೋರು ಪಾಪ ಅವ್ರದ್ದೇನೋ ವೈಯಕ್ತಿಕ ಸಮಸ್ಯೆ ಮುಗ್ದೋಗಿತ್ತು. ಇದು ನನ್ನ ವೈಯಕ್ತಿಕ ಸಮಸ್ಯೆಗೆ ಅವ್ನು ನನ್ನ ಬಗ್ಗೆ ಮಾತಾಡ್ಬೇಕು. ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ನೀವು ನನಗೆ ಸಪೋರ್ಟ್ ಮಾಡಿದ್ರೆ, ನೀವು ನನಗೆ ಮೈಕ್ ಹಿಡಿದ್ರೇನು ನಿಮ್ನು ತೇಜೋದೆ ಮಾಡುವಂತ ಕೆಲ್ಸರೇ. ಇವ್ರು ಬಂದ್ರೆ ಇವ್ರನ್ನೂ ತೇಜೋದೆ ಮಾಡು, ಯಾರೇ ಬರ್ಲಿ ತೇಜೋದೆ. ನಿನ್ ಉದ್ದೇಶ ಏನು? ಉದ್ದೇಶ ಇವತ್ತು ಇಷ್ಟು ಇವರಿಬ್ರು ಇಲ್ಲ ಅಂದಿದ್ರೆ ನಿಜವಾಗ್ಲೂ ನಮ್ಮ ಪ್ರಾಣ ಹೋಗೋದು. ನಮ್ದೇನೋ ಕೆಲ್ಸದ ಮೇಲೆ ನಾವು ಬಂದಿದ್ದು, ಇಂಥ ಮಾರಣಾಂತಿಕ ಹಲ್ಲೆ ಮಾಡೋದಕ್ಕೆ ಇವ್ನ ಟಾರ್ಗೆಟ್ ಏನು? ಯಾವುದೇ ಮೀಡಿಯಾ ನಮ್ಮ ಬಗ್ಗೆ ಮಾತಾಡಿ, ಯಾರೇ ವ್ಯಕ್ತಿ ನಮ್ಮ ಬಗ್ಗೆ ಮಾತಾಡಿ, ಅವ್ರ ಎಲ್ಲಾರ ಹೆಸರು ತೆಗೆದು ತೇಜೋದೆ ಮಾಡುವಂತ ಕೆಲಸ ಮಾಡ್ತಾರೆ ಸರ್. ಇದೇ ಬೆಂಗಳೂರವಳು, ಇದೇ ಕರ್ನಾಟಕದವಳು, ಇಲ್ಲೇ ಹುಟ್ಟಿ ಬೆಳೆದಿರೋಂಥವಳು. ಯಾವನೋ ತಳಿಯಿಂದ ತಮಿಳ್ನಾಡಿಂದ ಬಂದು ಇಲ್ಲಿರೋ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾನಂದ್ರೆ ಎಲ್ಲರಿಗೂ ವೈಯಕ್ತಿಕ ಸಮಸ್ಯೆ. ಇವನ್ ಯಾರು ಸರ್ ಅಧಿಕಾರ ಕೊಟ್ಟವರು? ಇವತ್ತು ನನ್ನ ಜೊತೆ ಯಾರೇ ನಿಂತ್ಕೊಂಡು ಅವ್ರನ್ನೆಲ್ಲಾರನ್ನೂ ಹಲ್ಲೆ ಮಾಡ್ತಾನ ಸರ್? ಕಾನೂನ್ಗೆ ಭಯ ಇಲ್ಲ ಸರ್. ಇವನ್ನ ದಯವಿಟ್ಟು ಇನ್ಮೇಲೆ ನಾನೇ ಇಲ್ಲಿವರೆಗೂ ಈ 1 ವರ್ಷದಲ್ಲಿ 14 FIR ಆಗಿದೆ ಸರ್, PCR ಆಗಿದೆ ಸರ್, ಜೈಲಿಗೆ ಕಳ್ಸಿದೀನಿ ಸರ್. ಇವ್ನಿಗೇನು ಭಯ ಭಕ್ತಿ ಇಲ್ವಾ ಸರ್? ಇವ್ನ ಟಾರ್ಗೆಟ್ ಇಂಡಿವಿಜುವಲ್ ಹೆಣ್ಣು ಮಕ್ಕಳನ್ನ, ಫಿನಾನ್ಷಿಯಲಿ ಸ್ಟ್ರಾಂಗ್ ಇರುವಂತ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡೋದು, ಅವ್ರನ್ನ ವಿಡಿಯೋ ಮಾಡ್ಕೊಳ್ಳೋದು, ಏನೋ ಪುರುಷ ಆಯೋಗ ಅಧ್ಯಕ್ಷ ಬಾಮ ನಾನು ರಕ್ಷಣೆ ಕೊಡ್ತೀನಿ ಅನ್ನೋದು, ಅವ್ರ ಹತ್ರ ಒಂದಷ್ಟು ತಗೊಂಡು ಅವ್ನ ವೈಯಕ್ತಿಕ ಅವ್ನ ವಿಚಾರ ನನಗೆ ಬೇಡ. ನಮ್ಮನ್ನ ಟಾರ್ಗೆಟ್ ಮಾಡೋ ಉದ್ದೇಶ ಏನಿತ್ತು? ಇವ್ರು ನನ್ನ ನಂಬಿ ಬಂದ್ರು, ಏನೋ ಕೆಲ್ಸದ ಮೇಲೆ ಇದ್ರು, ನನ್ನ ನಂಬಿ ಬಂದ್ರು. ಇವತ್ತು ಇವ್ರಿಗೆ ಎಷ್ಟು ಭಯ ಆಗಿದೆ ಅಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡ್ತಾರೆ, ನಿನ್ಗೆ ಹಾಕ್ಬೇಕಿಲ್ಲ ಸೊಸೈಲಿಲ್ಲ, ನಿನ್ಗೆ ಹಾಕ್ಬೇಕು ಸಂಧ್ಯಾ ಸವಸ. ನನಗೆ ಎಲ್ಲಾರು ಫ್ರೆಂಡ್ಸ್ ಇದ್ದಾರೆ, ಸ್ನೇಹಿತರಿದ್ದಾರೆ, ಸಂಬಂಧಿಕರಿದ್ದಾರೆ. ಹಾಗಂತ ನನ್ನ ಜೊತೆ ಇರೋರ್ಗೆಲ್ಲರಿಗೂ ವೈಯಕ್ತಿಕ ಸಮಸ್ಯೆಗೆ ಸಂಬಂಧ ಇಲ್ವಲ್ಲ. ಇವ್ನ ಟಾರ್ಗೆಟ್ ನಾನಾದ್ರೆ ನನ್ನ ಮಾಡ್ಬೇಕು. ಅವ್ನಿಗೆ ನನ್ನ ಕೊಚ್ಚ ಹಾಕ್ಬೇಕಾ, ಕೊಲೆ ಮಾಡ್ಬೇಕಾ? ಬರಕ್ ಹೇಳಿ ಸರ್, ಮುಂದೆ ಕಡೆ ಮಾಡ್ಲಿ. ಯಾಕೆ ಸರ್ ಇವತ್ತು ಹೇಳಿತಾರೆ ಎದುರ್ಕೊಳ್ತಾನೆ? ಪಬ್ಲಿಕ್ ಅಂತ ತಳಿಸ್ತಲ್ವಾ ಸರ್? 2 ವರ್ಷಕ್ಕಿಂತ ನೀವೇ ನೋಡಿದೀರಾ ನನ್ನ ಒಂದು ರಸ್ತೆಯಲ್ಲಿ ಯಾವ ತರ ತೇಜೋದೆ ಮಾಡಿದ್ದ ಅಂತ. ಅದಕ್ಕೆ ಸರ್ ಹೇಳೋದು, ಕರ್ಮ ಯಾರನ್ನೂ ಬಿಡಲ್ಲ. ಅವತ್ ರಸ್ತೆಯಲ್ಲಿ ನನ್ನ ನಿಂದಿಸ್ತಾ, ಇವತ್ತು ರಸ್ತೆಯಲ್ಲಿ ಪಬ್ಲಿಕ್ ತಳಿಸಿದಾರೆ. ಇಷ್ಟೇ ವ್ಯತ್ಯಾಸ ಸರ್. ಯಾವ ಹೆಣ್ಣು ಮಕ್ಕಳನ್ನು, ಯಾವ ಗಂಡಸೇ ಆಗಿರ್ಲಿ, ಯಾವ ಹೆಣ್ಮಕ್ಳೇ ಆಗಿರ್ಲಿ, ಯಾರನ್ನೂ ತೇಜೋದೆ ಮಾಡಕ್ ಹೋಗ್ಬೇಡಿ. ವೈಯಕ್ತಿಕ ಸಮಸ್ಯೆಗಳು ಅಡ್ಜಸ್ಟ್ ಆಗ್ತಾ ಇಲ್ವಾ ಬಿಟ್ಟಿ ದೂರ ಆಗಿ ಮುಗ್ದೋಯ್ತು. ಕಾನೂನು ಕ್ರಮ ತಗೊಳ್ಳಿ. ಇದನ್ ದ್ವೇಷ, ಕೋಪ, ಕೊಲೆ, ಎಲ್ಲೋ ಕೊಲೆಯಲ್ಲಿ ಹಂತೆ ಆಗ್ಬೇಕಾ ಸರ್? ಅವಶ್ಯಕತೆ ಇದೆಯಾ ಸರ್? ಇರೋ ಒಂದು ಜೀವನ ಬರ್ತೀರಿ ಹೋಗ್ತೀರಿ, ತಗೊಂಡ್ ಹೋಗೋದೇನಿದೆ ಸರ್? ನಾನು ಗುಣಿ ಒಳಗೆ ಹೋದ್ರೆ ನಮ್ಮ ಅಪ್ಪ ಅಮ್ಮ ಬಂದು ಗುಣಿ ಒಳಗೆ ಬೀಳ್ತಾರ ಸರ್? ಗಂಡ ಮಕ್ಳು ಬೀಳ್ತಾರ ಸರ್? ಇಲ್ಲ ಅಲ್ವಾ ಸರ್? ನಾವು ಬಂದಿದ್ದೀರಿ, ಹೋಗ್ತೀರಿ. ಇದಷ್ಟು ದಿವಸ ಪ್ರೀತಿ ವಿಶ್ವಾಸದಿಂದ ಇರ್ರಿ. ಅಡ್ಜಸ್ಟ್ ಆಗಿಲ್ವಾ ದೂರದಿಂದ ಬ್ಲೆಸ್ಸಿಂಗ್ಸ್ ಮಾಡಿ. ಇಲ್ವಾ ಯಾರೋ ಗೊತ್ತಿಲ್ಲ ಅಂತ ಇದ್ಬಿಡಿ. ಈ ದ್ವೇಷ ಯಾಕೆ? ನೀನೇ ತೋಡಿದಂತ ಗುಂಡಿಗೆ ಇವತ್ತು ನೀನೇ ಬಿದ್ದಿದ್ಯಾ. ದಯವಿಟ್ಟು ಇದಕ್ಕೂ ಇವ್ರಿಗೆ ಸಂಬಂಧ ಇಲ್ಲ. ಪಾಪ ಅಮಾಯಕವಾಗಿ ನನ್ನ ಭೇಟಿ ಮಾಡಕ್ ಬಂದು ಇವರು ಟಾರ್ಗೆಟ್ ಆಗಿ ಇವತ್ತು ಇವ್ರ ಮೇಲೇನೋ ಹಲ್ಲೆ ಆಗಿದ್ದು ನನಗೆ ಬೇಜಾರಿದೆ. ಬಟ್ ಅವ್ನಿಗೆ ಶಿಕ್ಷೆ ಆಗಿದ್ರೆ ಬಿಡಲ್ಲ. ಥ್ಯಾಂಕ್ ಯು ಸರ್. ನಿಮ್ಗೆ ಏಟಾಗಿದೆ? ಇಲ್ಲಿ ಏಟಾಗಿರೋದು ನನ್ನ ಫೋನು ಚಾರ್ಜ್ ಆಯ್ತಾ? ಸ್ವಿಚ್ ಆಫ್ ಆಯ್ತಾ? ಇದು ಎಲ್ಲಿದೆ ಅಂತ ಸಂಜಯ್?